ಮದುವೆ ಆಗಿದ್ದರೂ ಸಹ ಇನ್ನೊಂದು ಸಂಬಂಧ, ಇನ್ನೊಂದು ಅಫೇರ್ ಇಟ್ಕೊಳ್ಳುವ ಮನಸ್ಸಾದರೆ ಅದನ್ನು ಯಾವ ರೀತಿ ನಿಲ್ಲಿಸೋದು? ನಮ್ಮ ಮೈಂಡ್ ಬಹುಬೇಗ ಅಟ್ರಾಕ್ಟ್ ಆಗುತ್ತೆ, ಅದರಲ್ಲೂ ಎಕ್ಸ್ಪೋಸ್ ಮಾಡ್ತಿರೋರ ಕಡೆ ಬೇಗ ಅಟ್ರಾಕ್ಟ್ ಆಗುತ್ತೆ. ಇದು ಮೈಂಡ್ನ ಹ್ಯಾಬಿಟ್. ನಮ್ಮ ಹತ್ರ ಇರೋದನ್ನು ಬಿಟ್ಟು ಇಲ್ಲದೇ ಇರೋದ್ರ ಕಡೆ ಅಟ್ರಾಕ್ಟ್ ಆಗೋದೇ ಮೈಂಡ್ನ ಹ್ಯಾಬಿಟ್. ಎರಡು ಥರದ ಪ್ಲೆಷರ್ ಇರುತ್ತೆ, ಒಂದು ಫಿಸಿಕಲ್, ಎರಡನೇದು ಮೆಂಟಲ್. ಸೆಕ್ಸಲ್ಲಿ ಫಿಸಿಕಲ್ ಪ್ಲೇಜರ್ ಒಂದೇ ಥರ ಇರುತ್ತೆ, ಆದರೆ ನಾವು ಬೇರೆ ಗಂಡು ಅಥವಾ ಹೆಣ್ಣನ್ನು ಹುಡ್ಕೊಂಡು ಹೋಗೋದು ಮೆಂಟಲ್ ಪ್ಲೇಷರ್. ನಮಗೆ ಅರ್ಥ ಆಗಲ್ಲ ಯಾವ ರೀತಿ ಫಿಸಿಕಲಲ್ಲಿ ಒಬ್ಬರ ಜೊತೆ ಇದ್ದಾಗ ಬೋರ್ ಆಗುತ್ತೋ ಅದೇ ರೀತಿ ಮೆಂಟಲ್ ಪ್ಲೇಷರ್ ಸಹ ಸ್ವಲ್ಪ ಸಮಯದ ನಂತರ ಬೋರ್ ಆಗುತ್ತೆ ಅಂತ. ನಮ್ಮ ಬೋರ್ಡಮ್ನ ನಾವು ಸರಿಯಾಗಿ ನೋಡಿಲ್ಲ ಅಂದರೆ ನಾವು ಭ್ರಮೆಲಿದ್ದೀವಿ ಅಂತ ಅರ್ಥ. ನಾವು ಅಂದ್ಕೊಂಡಿರ್ತೀವಿ ಒಬ್ಬರ ಹತ್ರ ಈ ರೀತಿ ಇದೆ, ಇನ್ನು ಬೇರೆ ಬೇರೆ ಪಾರ್ಟ್ನರ್ ಹತ್ರ ಬೇರೆ ಬೇರೆ ಪ್ಲೇಷರ್ ಸಿಗ್ಬೋದು ಅಂತ. ಆದರೆ ಇದು ನಿಜ ಅಲ್ಲ. ನೀವು ಇನ್ನೊಂದು ಸಂಬಂಧನ ಆಸೆ ಪಟ್ಟರೆ ಹಳೆ ಸಂಬಂಧ ಮುಗಿದು ಹೋಗುವ ಸಾಧ್ಯತೆ ಜಾಸ್ತಿ. ಯಾಕೆಂದರೆ ಸೆಕ್ಸ್ ಅಂದರೆ ಕೇವಲ ಸೆಕ್ಸ್ ಅಲ್ಲ, ಇದು ಒಂದು ತರಹದ ರೆಸ್ಪೆಕ್ಟ್, ಒಂದು ತರಹದ ಆದರ, ಇಬ್ಬರ ಮಧ್ಯೆ ಸ್ಪಿರಿಚುವಲ್ ಕನೆಕ್ಷನ್. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಸೇರಿದಾಗ ಅದು ಕೇವಲ ಫಿಸಿಕಲ್ ಬಾಡಿ ಮಿಲನವಲ್ಲ. ಮೇಲ್ನೋಟಿಗೆ ನಿಮಗೆ ಫಿಸಿಕಲ್ ಬಾಡಿ ಮಿಲನ ಅನಿಸ್ಬೋದು, ಇದರಿಂದ ಗಿಲ್ಟ್ ಭಾವ, ಮುಂದೆ ತೊಂದರೆನೇ ಜಾಸ್ತಿ. ಅದೇ ನೀವು ನಿಮ್ಮ ಮೈಂಡನ್ನು ಸೆನ್ಸಿಟಿವ್ ಮಾಡಿಕೊಂಡ್ರೆ, ನಿಮ್ಮ ಪಾರ್ಟನ್ನು ನಿಮ್ಮ ಫ್ರೆಂಡ್ ಮಾಡಿಕೊಂಡ್ರೆ, ನೀವೇನೋ ಹೊರಗಡೆ ಪರಸ್ತ್ರೀಯಲ್ಲಿ ಹುಡುಕ್ತಾ ಇದ್ದೀರಾ, ಅದು ನಿಮ್ಮ ಪಾರ್ಟ್ನರ್ನಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಿಮಗೆ ನಿಜವಾಗಿ ಒಂದೇ ಗಂಡು ಅಥವಾ ಒಂದೇ ಹೆಣ್ಣು ಅದರಲ್ಲೇ ಕಟ್ಟೆ ಹಾಕೋಬೇಕು ಅಂದರೆ ನಿಧಾನ ನಿಧಾನ ನಿಮ್ಮ ಸಂಬಂಧದಲ್ಲಿ ಫ್ರೆಂಡ್ಶಿಪ್ ತನ್ನಿ, ಗೆಳೆತನ, ಆತ್ಮೀಯ ಗೆಳೆತನ, ಶೇರಿಂಗ್ ಜಾಸ್ತಿ ಮಾಡಿ. ನಾವೇನೋ ಮೆಂಟಲ್ ಪ್ರೆಷರ್ನ ಹೊರಗಡೆ ಹುಡುಕ್ತಾ ಇದ್ದೀವಿ, ಅದು ನಮ್ಮ ಥಾಟ್ ಪ್ರಾಸೆಸ್ನ ಆನ್ನೆಸ್, ನಮ್ಮ ವಿಚಾರದ ತಾಳಮೇಳ. ತಾಳಮೇಳ ಅಂದರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಫಿಲ್ಮ್ ನೋಡೋದಾಗಿರ್ಬೋದು, ಮನಬಿಚ್ಚಿ ಮಾತಾಡೋದಾಗಿರ್ಬೋದು, ಇಬ್ಬರು ವಾಕ್ ಹೋಗೋದಾಗಿರ್ಬೋದು, ಪಿಕ್ನಿಕ್ ಹೋಗೋದಾಗಿರ್ಬೋದು. ಇದು ತುಂಬ ಇಂಪಾರ್ಟೆಂಟು. ನಿಮ್ಮಿಬ್ಬರ ವಿಚಾರಗಳು ಹೊಂದ್ಕೊಂಡಾಗ ನಿಮ್ಮ ಸಂಬಂಧ ಸಹ ಚೆನ್ನಾಗಿರುತ್ತೆ. ಇನ್ನು ಬೇರೆ ಕಡೆ ಅಟ್ರಾಕ್ಟ್ ಆಗ್ತಾ ಇದ್ದೀನಿ, ಇನ್ನು ಬೇರೆದೇನೋ ಬೇಕು ಅನಿಸುತ್ತೆ, ಏನು ಮಾಡೋದು? ಆ ರೀತಿ ಅನಿಸೋದು ಮೈಂಡ್ನ ಫ್ರಿಕ್ಲಿಂಗ್ ನೇಚರ್. ನೀವು ಎಷ್ಟು ಸಮಯ ತನಕ ಬೇರೆಯವ್ರ ಬಗ್ಗೆ ಯೋಚಿಸ್ತಿರೋ ಅವರೇ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ. ಹಾಗಾಗಿ ಯಾರ ಮೇಲೆ ಆಕರ್ಷಣೆ, ಅಟ್ರಾಕ್ಷನ್ ಆಗಿದೆಯೋ ಅವರಿಂದ ದೂರ ಇರಿ. ಯಾರ ಜೊತೆ ಸಂಬಂಧ ಚೆನ್ನಾಗಿರಬೇಕು ಅಂದ್ಕೊಳ್ತಿರೋ ಅವರ ಹತ್ತಿರ ಇರಿ. ನಿಧಾನ ನಿಧಾನ ಮೆಂಟಲ್ ಫ್ರೆಂಡ್ಶಿಪ್ ಬಳಸಿ. ಗಂಡ ಹೆಂಡತಿ ಮಧ್ಯೆ ಫಿಸಿಕಲ್ ರಿಲೇಷನ್ಶಿಪ್ ಏನೋ ಇರುತ್ತೆ, ಆದರೆ ಮೆಂಟಲ್ ರಿಲೇಷನ್ ಇರಲ್ಲ. ಹೆಂಡತಿ ದೇಹ ಒಪ್ಪಿಸ್ಕೊಂಡಿದ್ದಾಳೆ ಅನ್ನೋ ಮಾತಕ್ಕೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಅಂತ ಅಲ್ಲ. ಮಾನಸಿಕವಾಗಿ ಗೆಳೆತನ ಬೆಳೆಸಿ, ಅವರ ಇಷ್ಟಾನಿಷ್ಟಗಳನ್ನು ತಿಳಿದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಡೆದಂತಹ ವಿಚಾರಗಳನ್ನು ಹಂಚಿಕೊಳ್ಳಿ. ಇದು ಬೆಸ್ಟ್ ವಿಧಾನ. ನಿಮ್ಮೆಲ್ಲ ವಿಷಯಗಳನ್ನು ಹಂಚಿಕೊಂಡಾಗ ನಿಮ್ಮ ಮೇಲೆ ನಂಬಿಕೆ ಬಂದರೆ ಹೆಣ್ಣು ನಿಮ್ಮ ಜೊತೆ ಎಲ್ಲ ಹಂಚಿಕೊಳ್ತಾಳೆ. ನೀವು ನಾನ್ ಜಡ್ಜ್ಮೆಂಟಲ್ ಆಗಿ ಶೇರಿಂಗ್ ಮಾಡಿ. ಪ್ರೀತಿ ಇದು ಅಗಾಧವಾದ ಶಕ್ತಿ, ಸ್ಪಿರಿಚುವಲ್ ಶಕ್ತಿ. ನಮ್ಮ ಮೈಂಡಲ್ಲಿರೋ ವಿಚಾರ, ಯಾರ ಜೊತೆ ಅಫೇರ್ ಇಟ್ಕೋಬೇಕು ಅನ್ನೋ ವಿಚಾರ, ಅದಕ್ಕೆ ಯಾವಾಗ ಶಕ್ತಿ ಸಿಗುತ್ತಂದರೆ ನಾವು ಒಬ್ಬರೇ ಇದ್ದಾಗ, ಅದರಲ್ಲೂ ಅಪೋಸಿಟ್ ಸೆಕ್ಸ್ ಜೊತೆ ಇದ್ದಾಗ. ಗುಂಪಲ್ಲಿದ್ದಾಗ ಏನೂ ಅನಿಸಲ್ಲ, ಒಬ್ಬರೇ ಇದ್ದಾಗ ಆ ರೀತಿ ವಿಚಾರಗಳು ನಮ್ಮನ್ನು ಗ್ರಿಪ್ ಮಾಡ್ತವೆ. ಹಾಗಾಗಿ ಏನು ಮಾಡಬೇಕು ಅಂದರೆ ಆ ಥರದ ಅವಕಾಶ ದೊರಕಿದರೆ ಅವಾಯ್ಡ್ ಮಾಡಿ. ಇದು ಭಯ ಅಲ್ಲ, ಅಪಾಯ ಆಗೋದನ್ನು ತಪ್ಪಿಸ್ಕೊಳ್ಳೋದು. ಅರಿವು. ಎಲೆಕ್ಟ್ರಿಸಿಟಿ ಬೋರ್ಡ್ ಹತ್ರ ಬರೆದಿರ್ತಾರಲ್ವ ಅಪಾಯ ಅಂತ, ಅಲ್ಲಿ ಹೋದರೆ ಏನಾಗಲ್ಲ, ಹತ್ತಿರ ಹೋಗದಿದ್ರೆ ಒಳ್ಳೆಯದು ಅಂತ. ಆ ರೀತಿ ಏನು ಗೊತ್ತಾ, ಮೈಂಡನ್ನ ನೋಟಿಸ್ ಮಾಡಿ.
ನಾನು ಎಲ್ಲಿ ಟ್ರಿಗರ್ ಆಗ್ತೀನಿ ಅಂಥದ್ರಿಂದ ದೂರ ಇರಿ. ಮೈಂಡ್ನ ಸ್ಟಡಿ ಮಾಡಿ. ಸೆಕ್ಸ್ ಈಸ್ ಎ ಫಾರ್ಮ್ ಆಫ್ ಸ್ಪಿರಿಚುವಲ್ ಲೈಫ್. ನಿಮಗೆ ಇದ್ರ ಬಗ್ಗೆ ಈ ಮನಸ್ಸು, ವಿಚಾರ, ಭಾವನೆ, ಶರೀರ ಏನಂತ ನಿಮಗೆ ಕನ್ಫ್ಯೂಸ್ ಇದ್ದರೆ ಝೆನ್ ಯೋಗ ಅನ್ನೋ ವಿಡಿಯೋ ಮಾಡಿದ್ದೀನಿ. 1 hour ವಿಡಿಯೋ ಇದೆ, ಅದನ್ನು ನೋಡಿ. ಅಲ್ಲಿ ಪಶುತ್ವದಿಂದ ಪರಮಾತ್ಮ ತನಕ ಹೋಗುವ ದಾರಿ ಬಗ್ಗೆ ಹೇಳಿದ್ದೀನಿ. ನೀವು ಪರಮಾತ್ಮ ಆಗ್ತಿರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಮನಸ್ಸಿನ ಬಗ್ಗೆ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಚೇಂಜಸ್ ತಂದ್ಕೋಬೋದು.